ಸಾರ ಸಜ್ಜನರ ಸಂಘ ಲೇಖ ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಸಂಘ ಎರಡು, ಒಂದು ಹಿಡಿ ಒಂದು ಬಿಡು, ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗಮ ದೇವ. ಇವತ್ತು ಜಗತ್ತಿನಲ್ಲಿ ಏನೆಲ್ಲ ಸಿಗ್ತದೆ, ಒಳ್ಳೆಯವರ ಸಂಘ ಸಿಗೋದು ಬಹಳ ವಿರಳ. ಇವತ್ತು ಮಾತಾಡಿದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಜಗತ್ತು ಬಹಳ ಬಹುಬೇಗವಾಗಿ ಮುಂದುವರಿತಾ ಇದೆ. ತಂತ್ರಜ್ಞಾನ, ಯಂತ್ರಜ್ಞಾನದ ಆವಿಷ್ಕಾರದಿಂದ ನಾವು ಎಲ್ಲಾ ರೀತಿಯಾಗಿರುವಂತಹ ಸದೃಢತೆಯನ್ನ ಪಡಿತಾ ಇದ್ದೀವಿ. ಆದರೆ ತಂತ್ರಜ್ಞಾನದಲ್ಲಿ ಹಿಂದುಳಿತಾ ಇದೆ. ಯಂತ್ರಜ್ಞಾನ, ತಂತ್ರಜ್ಞಾನ ಬೆಳೀತಾ ಇದೆ. ತಾತ್ವಿಕ ಜ್ಞಾನ ಮತ್ತು ತತ್ವಜ್ಞಾನದಲ್ಲಿ ಹಿಂದುಳಿದು ನಾವೆಲ್ಲರೂ ಯಾಂತ್ರಿಕವಾಗಿ ಬದುಕ್ತಾ ಇದ್ದೀವಿ. ಯಾಂತ್ರಿಕತೆಯಿಂದ ಸಹಜತೆಯ ಕಡೆಗೆ, ಸಹಜತೆಯಿಂದ ಸಂಸ್ಕಾರದ ಕಡೆಗೆ ನಾವು ಬರಬೇಕಾದ್ರೆ ಮಠಗಳ ಕರ್ತವ್ಯ ಬಹಳ ಮುಖ್ಯ, ಬಹಳ ಮುಖ್ಯ. ಮಠದಿಂದ ಘಟ ಬೆಳಿಬಾರ್ದು, ಘಟದಿಂದ ಮಠ ಬೆಳಿಬೇಕು. ನಮ್ಮ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಬಂದ ನಂತರ ರಘುಕವಿಯಲ್ಲಿ ಆಧ್ಯಾತ್ಮಿಕವಾಗಿರುವಂತ ಚಿಂತನೆಗಳು ಹೆಚ್ಚಾಗ್ತಾ ಇದ್ದಾರೆ. ಅವರು ಪರಿಸರ ಪ್ರಿಯರಿದ್ದಾರೆ. ಜೊತೆಗೆ ಎಲ್ಲ ಭಕ್ತರಿಗೆ ಬೇಕಾಗುವಂತಹ ಒಳ್ಳೆಯ ಚಿಂತನೆಗಳು ನಮ್ಮ ಪ್ರಭು ಅಜ್ಜರು ಹೇಳಿದ್ರು, ಜ್ಞಾನಿಗಳು ಮತ್ತು ವೈರಾಗ್ಯ ನಿಧಿಗಳು ಎರಡು, ವೈರಾಗ್ಯ ಮತ್ತು ಜ್ಞಾನ ಎರಡು ಮೇಳೈಸಿರುವಂತ ವ್ಯಕ್ತಿತ್ವ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತ ಹೇಳ್ತಾರೆ. ನಿಜವಾಗಿ ಮಾಡಬೇಕು, ಮಾಡದಂತಿರಬೇಕು, ಮಾಡಿದವರು ತಾನಿಲ್ಲದಂತಿರಬೇಕು. ಏನೆಲ್ಲ ಮಾಡಿದ್ರು ಕೂಡ ಅವರು ತಮ್ಮ ಪರಮ ಗುರುವಿನ ಆಶೀರ್ವಾದದಿಂದ ನಡೀತಾ ಇದೆ ಅನ್ನುವಂತ ಒಂದು ಸದ್ಭಾವದಿಂದ ಇಡೀ ವ್ಯವಸ್ಥೆಯ ಕರ್ಣಧಾರತ್ವವನ್ನು ವಹಿಸಿಕೊಂಡು ಏನೆಲ್ಲ ಕೆಲಸ ಮಾಡಿದ್ರು ಕೂಡ ಎಲ್ಲ ತಮ್ಮಿಂದ ಆಗ್ತಾ ಇದೆ, ಭಕ್ತರಿಂದ ಆಗ್ತಾ ಇದೆ ಅನ್ನುವಂತ ಒಂದು ಹದೃಢ ಭಾವ ಇಟ್ಕೊಂಡು ಈ ವ್ಯವಸ್ಥೆಯನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರುವಂತದ್ದು ನಿಜವಾಗ್ಲೂ ನಿಮ್ಮ ಊರಿನ ಭಕ್ತರ ಪುಣ್ಯ. ಇವತ್ತು ಸಾತ್ವಿಕ ಶ್ರೀಗಳು ಸಿಗುವಂತದ್ದು ಬಹಳ ವಿರಳ. ಒಂದೇ ಊರಿನಲ್ಲಿ ಆ ಇಬ್ರು ಉಭಯ ಶ್ರೀಗಳ ಅನ್ಯೋನ್ಯತೆ ನೋಡಿ ನಿಜವಾಗ್ಲೂ ಸಂತೋಷ ಅನಿಸ್ತದೆ, ನಿಜವಾಗ್ಲೂ ಸಂತೋಷ ಅನಿಸ್ತದೆ. ಅಂತ ಉಭಯ ಶ್ರೀಗಳ ಒಂದು ಒಳ್ಳೆಯ ಭಾವನೆಯಿಂದ ಎಲ್ಲದೂ ಈ ವ್ಯವಸ್ಥೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತದ್ದು ನಿಜವಾಗ್ಲೂ ತುಂಬಾ ಸಂತೋಷ. ಶ್ರೀಗಳ ದ್ವಾದಶ ಪೀಠಾರೋಹದ ನಿಮಿತ್ತವಾಗಿ ಇವತ್ತು ಹಲವಾರು ವಿಧಾಯಕವಾಗಿರುವಂತ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕವಾಗಿ ಒಬ್ಬ ಯುವಕ ಆಗಿ ಹಿಂಗ ಆಕರ್ಷಕವಾಗಿ ಇರಬೇಕು ಅಂತಕ್ಕೆ ನಮ್ಮ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಇದ್ದಾರೆ. ಅಂತ ಪೂಜ್ಯರ ಮಾರ್ಗದರ್ಶನದಲ್ಲಿ ಇವತ್ತು ನೀವೆಲ್ಲ ಏನೆಲ್ಲ ದಾನ ಮಾಡ್ಬೋದು, ಏನೆಲ್ಲ ದಾನ ಮಾಡ್ಬೋದು. ಆದ್ರೆ ಮಠಕ್ಕೆ ಒಬ್ಬ ಹುಡುಗನ್ ಕೊಡಿ ನೋಡೋಣ. ನಮ್ಮ ಗಚ್ಚಿನ ಮಠದಲ್ಲಿ ಒಂದು ವಿಶೇಷವಾಗಿ ಒಂದು ಸಂದರ್ಭ ನಡೀತದೆ. ಏನ್ ನಡೀತದೆ ಅಂದ್ರೆ ಮಕ್ಕಳು ಬಹಳ ಬುದ್ಧಿವಂತರು. ಶಿವಯೋಗರು, ಮುರುಗೇಂದ್ರ ಶಿವಯೋಗರು, ತಪಸ್ವಿಗಳು ಶಿವಯೋಗ ಮಾಡ್ತಾ ತಾತ್ವಿಕ ಬದುಕನ್ನ ನಡೆಸ್ತಾರೆ. ಶಿವಯೋಗಗಳಿಗೆ ವೃದ್ಧಾಪ್ಯ ಬಂದು ಸಿದ್ಲಿಂಗಪ್ಪಗಳು ಶಿವಯೋಗಗಳು ನೆರಳಂತೆ ಇದ್ದವರು. ಅವರಿಗೆ ಮಠದ ವ್ಯಾವಹಾರಿಕವಾಗಿರುವಂತಹ ಹೆಚ್ಚು ಜ್ಞಾನ ಇಲ್ಲ. ಹೀಗಾದ್ರೆ ಮಠ ಹೆಂಗೆ ಮುಂದೆ ಬರೋದು ಅನ್ನುವಂಥದ್ದು ಹೀಗೆ 4 ಜನ ಇದ್ದೇ ಇರ್ತಾರಲ್ವಾ. ಈ ಚಿಂತನೆ ಮಾಡಿ ಮಠಕ್ಕೆ ಒಬ್ಬ ಕಾರ್ಯಭಾರಿಯಲ್ಲ, ಕಾರ್ಪೊರೇಟರ್ನ ನೇಮಕ ಮಾಡ್ಬೇಕು ಸಿದ್ಲಿಂಗಪ್ಪನ ಜೊತೆಗೆ ಅಂತ 16 ಜನ ಹಿರಿಯರು ಸೇರಿ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಇನ್ನೇನು ಮುಂದಿನ ವಾರ ಮಠಕ್ಕೆ ಒಬ್ಬ ಕಾರ್ಯಭಾರಿಯನ್ನ ನೇಮಕ ಮಾಡ್ಬೇಕು ಅಂತ ಯೋಚನೆ ಮಾಡಿ ಮಠಕ್ಕೆ ಹೋಗಿ ಮೀಟಿಂಗ್ ಮಾಡ್ಬೇಕು ಅಂತ ನಡೆಸ್ತಾರೆ.
ಅದು ಸಿದ್ಲಿಂಗ ಅಪ್ಪುಗಳಿಗೆ ಗೊತ್ತಾಗ್ತದೆ. ಸಿದ್ಲಿಂಗ ಅಪ್ಪುಗಳು ಹೋಗಿ ನಮ್ಮ ಮೋಟಿ ಮಠದ ಚನ್ನಬಸವ ಅಪ್ಪುಗಳ ತಕ್ಕ ಹೋಗ್ತಾರೆ. ಅಪ್ಪುಗಳೇ, ಭಕ್ತರೆಲ್ಲ ಸೇರಿ ಒಬ್ಬ ಮಠಕ್ಕೆ ಒಬ್ಬ ಕಾಪಾರಿಯನ್ನ ನೇಮಕ ಮಾಡ್ಬೇಕು ಅಂತ ಹೊಂಟಾರಲ್ಲ, ಅದಕ್ಕೆ ತಮ್ಮ ಅಭಿಪ್ರಾಯ ಏನಪ್ಪಾ ಅಂತ ಹರಕೆ ಮಾಡ್ಕೊಳ್ತಾರೆ ಸಿದ್ಲಿಂಗ ಅಪ್ಪುಗಳು. ದಕ್ಷಿಣ ಮಠ ಏನು ಮೋಟಿ ಮಠದ ಚನ್ನಬಸವ ಅಪ್ಪುಗಳು ಅಂತ. ಅವಾಗ ಭಕ್ತರೆಲ್ಲ ಸೇರಿದಾಗ ನಮ್ಗೆ ಸ್ವಲ್ಪ ಕರೆ ಕಳ್ಸಪ್ಪ, ನಾನು ಅವಾಗೇ ಹೇಳ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಇಲ್ಲಿ ಒಂದು 10 ಜನ ಹಿರಿಯ ಭಕ್ತರು, ವಿಶೇಷವಾಗಿ ಎಲ್ಲ ಸ್ವಲ್ಪ ಮುಂದಾಲೋಚನೆ ಇರೋರೆಲ್ಲ ಭಕ್ತರು ಬಂದು ಸಿದ್ಲಿಂಗಪ್ಪಗಳಿಗೆ ಉದ್ದಕ್ಕೆ ನಮಸ್ಕಾರ ಮಾಡಿ, ಬುದ್ಧಿ ಒಂದು ವಿಷಯ ಏನಪ್ಪ ಅಂತ. ಅಷ್ಟಲ್ಲೇ ಒಬ್ಬ ಹುಡುಗರು ಕೊಟ್ಟು ಸಿದ್ಲಿಂಗಪ್ಪಗಳು ಕರೆಸಿರ್ತಾರೆ. ಮಠದ ಆವರಣದಲ್ಲಿ ಬಂದು ಸಿದ್ಲಿಂಗಪ್ಪಗಳಿಗೆ ಉದ್ದಕ್ಕೆ ನಮಸ್ಕಾರ ಮಾಡಿ ಅರಿಕೆ ಮಾಡ್ತಾ ಇರ್ತಾರೆ. ಅಷ್ಟಕ್ಕೆ ಚನ್ನಬಸವ ಅಪ್ಪಗಳು ಬರ್ತಾರೆ. ಮೋಟಿ ಮಠದ ಚನ್ನಬಸವ ಅಪ್ಪಗಳು ಕಂಡ ತಕ್ಷಣ ಇವ್ರಿಗೆಲ್ಲ ಆಶ್ಚರ್ಯ ಆಗ್ತದೆ. ಅಪ್ಪಗಳು ಬಂದ್ಬಿಟ್ಲೆ, ಏನಪ್ಪಾ ಎಲ್ಲ ಭಕ್ತರು ಬಹಳ ವಿಶೇಷವಾಗಿ ಸೇರಿದಿಲ್ಲ, ಏನ್ ವಿಷಯ ಅಂತ ಚನ್ನಬಸವ ಅಪ್ಪಗಳು ಕೇಳ್ತಾರೆ. ಏನಿಲ್ಲಪ್ಪ ಏನೋ ಒಂದು ಸಣ್ಣ ವಿಷಯ ಇತ್ತಪ್ಪ, ಮಾತಾಡಕ್ಕೆ ಬಂದೀವಿ. ಏನ್ ಹೇಳಿ. ಅವಾಗ ಸಿದ್ಲಿಂಗಪ್ಪಗಳು ಚನ್ನಬಸವ ಅಪ್ಪಗಳ ಸಮ್ಮುಖದಲ್ಲಿ ಒಬ್ಬ ಭಕ್ತರು ಹೇಳ್ತಾರೆ, ಶಿವಯೋಗಿಗಳು ಬರೀ ತಪಸ್ಸನ್ನ ಮಾಡ್ತಾ ಅವರು ತಮ್ಮ ಅಷ್ಟಕ್ಕೆ ತಾವಿರ್ತಾರಪ್ಪ, ಮಠದ ವ್ಯವಹಾರವನ್ನು ನೋಡ್ಕೊಳ್ಳಿಕ್ಕೆ ನಮ್ಮ ಸಿದ್ಲಿಂಗಪ್ಪಗಳು ಬಹಳ ತಾತ್ವಿಕರಪ್ಪ, ಅದೆಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಒಬ್ಬ ಕಾರ್ಯವಾಲಿಯನ್ನ ನಾವು ನೇಮಕ ಮಾಡ್ಬೇಕು ಅಂತ ಬಂದಿವ್ರಪ್ಪ ಅಂತ ಹೇಳ್ತೀವಿ. ಹೌದು, ಬಹಳ ಒಳ್ಳೆ ವಿಷಯನ ಹೇಳ್ತಾ ಇದ್ದೀವಿ. ಇದ್ರಾಗ ಕಾರ್ಯವಾಲಿ ಯಾರು ಆಗ್ತಾರಪ್ಪ? ಇದ್ರಾಗೆ ಏನಿರುತ್ತೆ, ಎಲ್ಲ ಸೇರಿ ಯಾರು ಹೇಳ್ತಾರ ಅವ್ರು ಆಗ್ತಾರೆ. ಅವಾಗ ಚನ್ನಬಸವ ಅಪ್ಪಗಳು ಸಿದ್ಲಿಂಗ ಅಪ್ಪಗಳಿಗೆ ಅಪ್ಪಣೆ ಮಾಡ್ತಾರೆ, ನೋಡ್ರಪ್ಪ ಇದ್ರಾಗ ಯಾರು ಕಾರ್ಯವಾಲಿ ಆಗ್ತೀವಿ ಅಂತ ಮುಂದೆ ಬಂದಾರಲ್ರಪ್ಪ, ಅವ್ರಿಗೆ ಒಂದ್ ಜೊತೆ ಕಬ್ಬನಿ ಪೇಟ, ಒಂದ್ ಜೊತೆ ಕಾವಿ ಬಟ್ಟೆನ ಆಶೀರ್ವಾದ ಮಾಡ್ರಪ್ಪ, ಅವ್ರ ಹಕ್ಕೆಂಡ ಕಾರ್ಯವಾರಿ ಆಗ್ಲಿ. ಒಬ್ಬ ಸ್ವಾಮಿಯ ತಾತ್ವಿಕತೆ ಅನ್ನುವಂಥದ್ದು ಅದು ಸಂಪತ್ತು. ಅದನ್ನ ಪರೀಕ್ಷೆ ಮಾಡಿ ಹೋಗ್ಬಾರ್ದು. ಭಕ್ತರು ಭಕ್ತರಾಗೇ ಇರಬೇಕು, ಗುರುಗಳು ಗುರುಗಳಾಗೇ ಹಾಗೇ ಇರಬೇಕು. ಗುರು ಮತ್ತು ಭಕ್ತರ ಮಧ್ಯ ತಾಯಿ ಮಕ್ಕಳ ಸಂಬಂಧ ಇರಬೇಕು, ಒಂದು ಬಿಟ್ಟು ಒಂದು ಇರೋದಿಲ್ಲ. ಆದ್ರೆ ಚಿಕಿತ್ಸಕ ಮನೋಭಾವದಿಂದ ಗುರುಗಳನ್ನ ಪರೀಕ್ಷೆ ಮಾಡಬಾರ್ದು. ಗುರುಗಳ ಆಜ್ಞೆಯನ್ನ ಪಾಲಿಸಿಕೊಂಡು ಗುರು ಶಿಷ್ಯರು ಒಂದಾಗಿ ಹೋದ್ರೆ ಆ ಪರಂಪರೆ ಉಜ್ವಲವಾಗಿ ನೆರವೇರ್ತದೆ, ಉಜ್ವಲವಾಗಿ ಬೆಳೀತದೆ. ಅಲ್ಲಿಗೆ ನಿಮ್ಮ ಬ್ರಹ್ಮಾನಂದ ಆಶ್ರಮ ಒಂದು ದೊಡ್ಡ ಉದಾಹರಣೆ. ಏನೇ ಮಾಡಿದ್ರು ಕೂಡ ನಿಮ್ಮ ಗುರುಗಳು ಎಲ್ಲ ಅಜ್ಜವರ ಆಶೀರ್ವಾದದಿಂದ ನಡೀತಾ ಇದೆ ಅನ್ನುವಂತ ಒಂದು ಹದಳ ಭಾವ, ಸಹಜತೆ, ಸಮರ್ಪಣಾ ಭಾವ, ಒಬ್ಬ ಸಾತ್ವಿಕತೆಯನ್ನು ಹೊಂದಿರುವಂತ ಸಮರ್ಪಣಾ ಭಾವದಿಂದ ಇಡೀ ಬದುಕನ್ನ ಸಮಾಜ ಸೇವೆಗೆ ಸಮರ್ಪಣೆ ಮಾಡಿರುವಂತ ಒಬ್ಬ ಯೋಗಿ ಸಿಕ್ಕಿರುವಂತದ್ದು ನಿಮ್ಮೆಲ್ಲರ ದೇವರ ಪುಣ್ಯ. ಅಂತ ಪೂಜ್ಯರ ನೇತೃತ್ವದಲ್ಲಿ ಈ ಆಶ್ರಮ ಉತ್ತರೋತ್ತರವಾಗಿ ಬೆಳೀಲಿ, ಹೆಮ್ಮರವಾಗಿ ಬೆಳೀಲಿ. ಈ ಪುಣ್ಯ ಭೂಮಿಯಿಂದ ಮತ್ತೆ 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 ಇಲ್ಲಿ ಸಾವಿರ ಜನಗಳಿಗೆ ಬದುಕಿನಲ್ಲಿ ಸಂಸ್ಕಾರ, ಬದುಕಿನಲ್ಲಿ ಕನ್ನಡತೆ, ಬದುಕಿನಲ್ಲಿ ಒಂದು ಬೆಳಕನ್ನ ಸಿಗುವಂತ ಪವಿತ್ರ ತಾಣ. ಅಂತ ತಾಣವನ್ನ ಸಮರ್ಥವಾಗಿ ನಿರ್ವಹಿಸಿಕೊಂಡು ಬರ್ತಾ ಇರುವಂತ ಪೂಜ್ಯರಿಗೆ ದ್ವಾದಶ ಪೀಠಾರೋಹಣದ ಶುಭಾಶಯಗಳನ್ನು ಹೇಳ್ತಾ, ಅವರು ನೂರಾರು ಕಾಲ ಈ ಭೂಮಿಯಲ್ಲಿ ಒಂದು ಸಾಂಸ್ಕೃತಿಕ ಪ್ರಜ್ಞೆಯನ್ನ, ಸಂಸ್ಕಾರವನ್ನು ಬೆಳೆಸುವುದರ ಮೂಲಕವಾಗಿ ಆಧ್ಯಾತ್ಮಿಕ ಶಕ್ತಿಯನ್ನ ಹೆಚ್ಚಿಸ್ತಾ ಈ ಭೂಮಿಯನ್ನು ಮತ್ತಷ್ಟು ಪುಣ್ಯ ಭೂಮಿಯನ್ನಾಗಿ ಮಾಡಲಿ ಅಂತ ನಾನು ಪ್ರೀತಿಯಿಂದ ಆಯ್ಕೆ ಮಾಡ್ಕೊಳ್ತಾ, ಪರಮ ಪೂಜ್ಯರ ಆಶೀರ್ವಾದದಿಂದ, ಪರಮ ಪೂಜ್ಯರ ಮಾರ್ಗದರ್ಶನದಲ್ಲಿ ತಾವೆಲ್ಲರೂ ಕೂಡ ಸಾಕ್ಬೇಕು, ಅವರ ಅಪ್ಪಣೆಯ ಪ್ರಕಾರ ನಡ್ಕೊಳ್ಬೇಕು ಅನ್ನುವಂತ ಆಶಯಗಳನ್ನು ವ್ಯಕ್ತಪಡಿಸುತ್ತಾ ಸರ್ವರಿಗೂ ಕ್ಷಣ.